ಜಾಸ್ತಿ ಟೈಮ್ ಇಲ್ಲ, ಒಂದು 10 ರಿಂದ 15 ನಿಮಿಷದೊಳಗಡೆ ಒಂದು ಚಿಕನ್ದು ಏನಾದರೂ ಒಂದು ರೆಸಿಪಿ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿದೆ. ನೋಡಿ ನಾನು ಹೇಳ್ಕೊಡ್ತೀನಿ ಹೇಗೆ ಅಂತ. ಚಿಕನ್ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆಯೇ ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ರುಬ್ಬಕ್ಕೆ ಏನೇನು ಬೇಕು ಅಂತಲೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು, ಒಂದು 10 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಚಿಕನ್ ಅಂತೂ ಜಸ್ಟ್ ಮಸಾಲೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ರೆಡಿ ಮಾಡಿದ್ರೆ ಸಾಕು, 10 ನಿಮಿಷ ಅಷ್ಟೇ. ನಮ್ಗೆ ಎಷ್ಟು ಬೇಕು ಥಿಕ್ನೆಸ್ಸು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕೋಬೋದು, ಇಲ್ಲ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೋಬೋದು. ನನಗೆ ಸ್ವಲ್ಪ ಜಾಸ್ತಿ ಬೇಕು, ಹಂಗಾಗಿ ನಾನು ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸ್ವಲ್ಪ ಜಾಸ್ತಿನೇ ಹೆಚ್ಚಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಹಾಗೆ ರುಬ್ಬಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಟೊಮೊಟೊ ಒಂದು 2 ರಿಂದ 3 ಟೊಮೊಟೊ ಮತ್ತು ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ನಮಗೆ ಎಷ್ಟು ಬೇಕು ಮಸಾಲೆ ಅಷ್ಟು ಹಾಕೋಬೋದು. ಸ್ವಲ್ಪ ಗೊಜ್ಜು ಗ್ರೇವಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಸಾಲೆ ಹಾಕ್ಬೋದು, ಇಲ್ಲ ಕಮ್ಮಿ ಬೇಕು ಅಂದರೆ ಇನ್ನೂ 1-2 ಟೊಮೊಟೊ, ಈರುಳ್ಳಿ ಈ ಥರದ್ದೆಲ್ಲ ಹಾಕಿ ಮಾಡ್ಕೊಬೋದು. ನನಗೆ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಹಾಕ್ತಾಯಿದ್ದೀನಿ. ಹಾಗೆ ಡ್ರೈ ಮಸಾಲೆಯಲ್ಲಿ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಒಂದು ಸ್ವಲ್ಪ ಕಾಳು ಮೆಣಸು, ಜೀರಿಗೆ, ಹಾಗೆ ಅರಿಶಿನದ ಪುಡಿ ಇಷ್ಟನ್ನು ಮೊದಲು ಸೇರಿಸಿ ರುಬ್ಕೊಳ್ಳೋಣ. ಅದು ಸ್ವಲ್ಪ ರುಬ್ಬಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಇದನ್ನು ಕೂಡ ಹಾಕಿ ರುಬ್ಬಿ ಇಟ್ಕೊಳ್ಳೋಣ. ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಬಿಸಿ ಆದಮೇಲೆ ಎಷ್ಟು ಬೇಕು ಒಗ್ಗರಣೆಗೆ ಎಷ್ಟು ಎಣ್ಣೆ ಹಾಕಿ ಮತ್ತು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಅದಕ್ಕೆ ಸೇರಿಸಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಜಾಸ್ತಿ ಬಾಡಬೇಕು. ನಾನ್ ವೆಜ್ಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಅದನ್ನು ಜಾಸ್ತಿ ಬಾಡಿಸಿದ್ರೆ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ನಾನ್ ವೆಜ್ಜಿಗೆ ಸ್ವಲ್ಪ ಜಾಸ್ತಿನೇ ಬಾಡಿಸ್ತೀನಿ ಈರುಳ್ಳಿ ಇನ್ನೇನು ಬಾಡಿದೆ ಅಂತ ಅಂದಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಲಾಸ್ಟಿಗೆ ಟೊಮೊಟೊ ಹಾಕಿ ಬಾಡಿಸೋಣ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕು, ತುಂಬ ಏನು ಈರುಳ್ಳಿ ಥರ ಫ್ರೈ ಆಗಬೇಕು ಅಂತ ಏನಿಲ್ಲ. ಸ್ವಲ್ಪ ಹೊತ್ತು ಹಾಕಿ ಬಾಡಿಸಿ ಸ್ವಲ್ಪ ಮುಚ್ಚಿಟ್ರೆ ಅದು ಬೇಗ ಸಾಫ್ಟ್ ಆಗುತ್ತೆ. ನಾವು ಹಾಗೆ ಕೈ ಆಡ್ತಾ ಇದ್ದರೆ ಅದು ಸ್ವಲ್ಪ ಫ್ರೈ ಆಗೋದು ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಮುಚ್ಚಿಟ್ಬಿಟ್ಟು ಬಾಡಿಸ್ಕೊಂಡು ಆಮೇಲೆ ರುಬ್ಬಿದಂಥ ಮಸಾಲೆ ಹಾಕೋಣ. ಮಸಾಲೆ ತುಂಬ ಚೆನ್ನಾಗಿ ಬಾಡಬೇಕು ಎಣ್ಣೆಲಿ, ಯಾಕೆಂದರೆ ಮುಂಚೆನೇ ನಾವು ಫ್ರೈ ಮಾಡ್ಕೊಂಡಿಲ್ಲ ಯಾವುದನ್ನು. ಅದು ಚೆನ್ನಾಗಿ ಬಾಡಿಸಿ ಒಂದು 8 ರಿಂದ 10 ನಿಮಿಷ ಬಾಡಿಸ್ಬೇಕು. ಸಿಮ್ಮಲ್ಲಿ ಇಟ್ಬಿಟ್ಟು ಬಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಸೇರಿಸೋಣ. ಅದಕ್ಕೆ ಚಿಕನ್ನಲ್ಲಿ ಲಿವರ್ ಇರುತ್ತೆ ಕೊಟ್ಟಿರ್ತಾರೆ, ಅದನ್ನು ಕೂಡ ಸೇರಿಸಿದ್ರೆ ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಜಾಸ್ತಿ ಲಿವರ್ ಇದೆ ಅಂದರೆ ಅದನ್ನೇ ಎಕ್ಸ್ಟ್ರಾ ಹಾಕಿ ಫ್ರೈ ಮಾಡ್ಕೋಬೋದು. ಸ್ವಲ್ಪ ಇರೋದ್ರಿಂದ ನಾನು ಇದ್ರ ಜೊತೆನೇ ಹಾಕಿ ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಬಾಡಿಸಿ ಅದಕ್ಕೆ ಮುಂಚೆನೇ ಉಪ್ಪು ಸೇರಿಸ್ಬೇಕು. ತುಂಬ ಬಾಡಿಸಿ ಆದಮೇಲೆ ಉಪ್ಪು ಸೇರಿಸಿದ್ರೆ ಉಪ್ಪು ಅದಕ್ಕೆಲ್ಲ ಹಿಡಿಯಲ್ಲ. ಸ್ವಲ್ಪ ಒಂದೆರಡು ಸಲ ಆ ಕಡೆ ಈ ಕಡೆ ತಿರುಗಿಸಿ ಬಾಡಿಸ್ತೀವಿ ಅಂತ ಅಂದ ತಕ್ಷಣವೇ ಉಪ್ಪು ಸೇರಿಸಿದ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಉಪ್ಪು ಹಾಕಿ ಅದನ್ನು ಸ್ವಲ್ಪ ಬಾಡಿಸಿ ಆದಮೇಲೆ ಮಿಕ್ಸಿ ಜಾರ್ ತೊಳೆದಿದ್ದು ನೀರಿದೆಯಲ್ಲ ಅದನ್ನು ಸೇರಿಸೋಣ. ತುಂಬ ನೀರೇನು ಹಾಕಬೇಕಾಗಿಲ್ಲ. ನಮಗೆ ಗೊಜ್ಜಿ ಎಷ್ಟು ಬೇಕು, ತೆಳ್ಳಗೆ ಬೇಕಾ ಸ್ವಲ್ಪ ಜಾಸ್ತಿ ಹಾಕೋಬೇಕು ನೀರು, ಇಲ್ಲ ಗಟ್ಟಿಗೆ ಬೇಕಾ. ಈಗ ಏನು ಹಾಕಿದ್ವಿ ಇಷ್ಟೇ ಹಾಕಿದ್ರೂ ಸಾಕು, ಅದೇ ನೀರು ಬಿಡುತ್ತೆ, ಚಿಕನಲ್ಲೇ ನೀರು ಬಿಡುತ್ತೆ. ಒಂದು ಸ್ವಲ್ಪ 1-2-3 ಕುದಿ ಕುದಿಸ್ಕೊಂಡು ಒಂದು 10 ನಿಮಿಷ ಮುಚ್ಚಿಟ್ಟು ಸಿಮ್ಮಲ್ಲಿ ಬೇಯಿಸಿದ್ರೆ ಫುಲ್ ರೆಡಿ ಆಗುತ್ತೆ. ನಾನು ಆಗಲೇ ಹೇಳ್ದಾಗೆ ಒಂದು 10 ರಿಂದ 15 ನಿಮಿಷದೊಳಗಡೆ ಎಲ್ಲ ನಮ್ಮ ಚಿಕನ್ ಗೊಜ್ಜು ರೆಡಿ ಆಗಿಬಿಡುತ್ತೆ. ಇದು ಮುದ್ದೆ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆ, ಕೊನೆಗೆ ಅನ್ನದ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ.